ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರ ಇದೆ. ಕನ್ನಡ ವರ್ಣಮಾಲೆಯನ್ನು 3 ಭಾಗ ಮಾಡಲಾಗಿದೆ: ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಅದರ ವಿವರಣೆ ಹೀಗಿದೆ. ನಂತರ ಮಹಾಪ್ರಾಣಾಕ್ಷರಗಳಿಗೆ ಬಂದೆ. ವ್ಯಂಜನಾಕ್ಷರಗಳಲ್ಲಿ ಮಹಾಪ್ರಾಣಾಕ್ಷರಗಳು 10 ಬರುತ್ತೆ, ಅಲ್ಪ ಪ್ರಾಣಾಕ್ಷರಗಳು ಕೂಡ 10 ಬರುತ್ತೆ, ಅನುನಾಸಿಕಗಳು 5 ಬರ್ತವೆ. ಇವನ್ನ ಒಟ್ಟು ವ್ಯಂಜನಾಕ್ಷರಗಳನ್ನ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಹೇಳಿ ವಿಭಾಗ ಮಾಡ್ತೀವಿ. ವರ್ಣಮಾಲೆಯಲ್ಲಿ ವಿಭಾಗ ಕ್ರಮದಲ್ಲಿ ಬರುವಂತಹ ಅಂ, ಅಹ ಇವನ್ನ ಯೋಗವಾಹಕ ಅಂತಲೂ ಕೂಡ ಕರಿತೀವಿ. ನಂತರ ನಾಮಪದಗಳಲ್ಲಿ ವಸ್ತುವಾಚಕಗಳು, ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳ ವಿವರಣೆಗಳು ಹೀಗೆಲ್ಲ ಬರುತ್ತದೆ. ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದ ಅಥವಾ ವಾಕ್ಯವನ್ನು ಬಿಡುವಿಲ್ಲದೆ ಎರಡೆರಡು ಬಾರಿ ಪ್ರಯೋಗಿಸುವುದಕ್ಕೆ ನಾವು ದ್ವಿರುಕ್ತಿಗಳು ಅಂತೀವಿ. ಇಷ್ಟೆಲ್ಲ ದ್ವಿರುಕ್ತಿಗಳು ಇದ್ದಾವೆ. ಓಡು ಓಡು, ಹೌದು ಹೌದು, ಹೆಚ್ಚು ಹೆಚ್ಚು. ಅನುಕರಣಾವ್ಯಯಗಳು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಕೇಳಿದಂತೆಯೇ ಮತ್ತೆ ಮತ್ತೆ ಅನುಕರಣೆ ಮಾಡಿ ಹೇಳುವಂಥದ್ದು. ಅನುಕರಣೆ ಮಾಡಿ ಹೇಳುವಂಥದ್ದೇ ಅನುಕರಣಾವ್ಯಯಗಳು. ಇಷ್ಟು ಅನುಕರಣಾವ್ಯಯಗಳು ನಮ್ಮ ಅಭ್ಯಾಸ ಪುಸ್ತಕದಲ್ಲಿವೆ. ಹಾಗೆ ಮಾತಿನಲ್ಲಿ ಬಳಸುವಂತಹ ಗಾದೆ ಮಾತುಗಳು: ಚಿಂತೆಯೇ ಮೂಗು, ಸಂತೋಷವೇ ಯೌವನ, ಕಟ್ಟುವುದು ಕಠಿಣ, ಕೆಡವುವುದು ಸುಲಭ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಲಂಕಾರ ಭಾಷೆಯನ್ನ ಸೌಂದರೀಕರಣಗೊಳಿಸೋದಕ್ಕೆ, ಸುಂದರವಾಗಿ ಪ್ರಯೋಗಿಸುವುದಕ್ಕೆ ಬಳಸುವಂತಹ ಅಲಂಕಾರಗಳು. ಮೊದಲನೇದು ಉಪಮಾಲಂಕಾರ, ಅದರಲ್ಲಿ ಉಪಮೇಯ, ಉಪಮಾನ, ವಾಚಕ ಪದ ಬರುತ್ತದೆ. ಎರಡನೇದು ರೂಪಕಾಲಂಕಾರ. ಎರಡು ತದ್ರೂಪವಾಗಿವೆ, ಯಾವುದೇ ಭೇದವಿಲ್ಲ ಎಂದು ಹೇಳುವ ಅಭೇದ ಕಲ್ಪನೆಯೇ ಪ್ರಧಾನವಾಗುಳ್ಳಂತಹ ಅಲಂಕಾರ ರೂಪಕಾಲಂಕಾರ. ಹಾಗೆಯೇ ವಿಭಕ್ತಿಗಳು ಹಾಗೂ ಅವುಗಳ ಕಾರಕಾರ್ಥಗಳು. 7 ವಿಭಕ್ತಿಗಳು, 7 ಪ್ರತ್ಯಯಗಳು, 7 ಕಾರಕಾರ್ಥಗಳು ಇವೆ. ಅದರೊಂದಿಗೆ ಉದಾಹರಣೆಗಳು ಸಹ.